ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಚೋಟಾ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಕರಿಬೇವಿನ ಸೊಪ್ಪು, ಒಂದು ಮೊಟ್ಟೆ ಮತ್ತು ಜಿಂಜರ್ ಪೇಸ್ಟ್, ಬಿಳಿ ಎಳ್ಳು, ಒಂದು ನಿಂಬೆಹಣ್ಣು ಮತ್ತು ಸ್ಪಾಶ್ ಕಬಾಬ್ ಮಸಾಲ ಮತ್ತು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅದರ ಜೊತೆ ನಾನು ಅರ್ಧ ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾನು ಒಂದು ಬೌಲ್ಗೆ ಅರ್ಧ ಮಾತ್ರ ಸ್ಪಾಶ್ ಕಬಾಬ್ ಮಸಾಲ ಹಾಕಿದ್ದೀನಿ. ಫುಲ್ ಹಾಕಿಲ್ಲ, ಇದು ಅರ್ಧ ಕೆ ಜಿ ಚಿಕನ್ ಅಲ್ವಾ, ಸ್ವಲ್ಪ ಸಾಕು ಅಂತ ಅರ್ಧ ಮಾತ್ರ ಹಾಕಿದ್ದೀನಿ. ಅದಕ್ಕೆ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಂಪ್ಲೀಟ್ ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳನ್ನು ಆ್ಯಡ್ ಮಾಡಿದ್ದೀನಿ. ನಾನು ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಕಬಾಬಲ್ಲಿ ಸಿಗೋ ಕರಿಬೇವನ್ನು ತುಂಬ ಜನ ಇಷ್ಟಪಡೋರು ಇದ್ದಾರೆ, ನಮ್ಮನೇಲೂ ಇಷ್ಟಪಡ್ತಾರೆ. ಸೊ ಅದು ಮಸಾಲ ಹಿಡೀಲಿ ಅಂತ ನಾನು ಇವಾಗಲೇ ಹಾಕ್ತಿದ್ದೀನಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿದೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾನು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ನ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೋಟಾ ಕಬಾಬ್ ಅಂದರೆ ಅದು ಚಿಕ್ಕದಾಗಿ ಕಟ್ ಮಾಡಿರಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಹಾಫ್ ನಿಂಬೆಹಣ್ಣ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಅಟ್ಲೀಸ್ಟ್ 20 ಮಿನಿಟ್ಸ್ ಇದನ್ನು ಹಾಗೆ ಇಡಬೇಕು. ಚಿಕನೆಲ್ಲ ಮಸಾಲೆನ ಹೀರ್ಕೊಳ್ಳುತ್ತೆ. ನೋಡಿ, ಇವಾಗ ಮ್ಯಾರಿನೇಟ್ ಆಗಿದೆ. ಇದನ್ನು ನಾವೀಗ ಫ್ರೈ ಮಾಡೋಣ ಬನ್ನಿ. ನೆಕ್ಸ್ಟ್ ನಾನು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಜಾಸ್ತಿ ಆಯಿಲೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಿಬಿಡಿ, ಸ್ವಲ್ಪದರಲ್ಲೇ ಫ್ರೈ ಮಾಡಿ. ಬಿಕಾಸ್ ಇದು ಕಬಾಬ್ ಆಯಿಲ್ನ ನಾವು ನೆಕ್ಸ್ಟ್ ಬೇರೆ ಯಾವ ಪದಾರ್ಥಕ್ಕೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಚೆನ್ನಾಗೂ ಅನಿಸೋದಿಲ್ಲ. ನೋಡಿ, ಕಬಾಬೆಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪನೇ ಆ್ಯಡ್ ಮಾಡಿ ಫ್ರೈ ಮಾಡಿ, ಏನೂ ತೊಂದರೆ ಇಲ್ಲ. ನೋಡಿ, ಚೋಟಾ ಕಬಾಬ್ ಎಷ್ಟು ಚಿಕ್ಕದಾಗಿದೆ. ಈ ಕಡೆ ನಾಟಿ ಕೋಳಿ ಸಾರು ರೆಡಿ ಆಗ್ತಾಯಿದೆ. ಎರಡು ಬೆಸ್ಟ್ ಕಾಂಬಿನೇಷನ್ ಅಲ್ವಾ? ಕೊರಿಯೋರ್ಗಂತೂ ಸೂಪರ್ ಕಾಂಬಿನೇಷನ್. ಬಟ್ ನಮ್ಮನೇಲಿ ಯಾರೂ ಕೊರಿಯೋರಿಲ್ಲ. ಈ ಥರ ಪೇಪರ್ ಮೇಲೆ ಹಾಕಿದ್ದೀನಿ, ಬಿಕಾಸ್ ಆಯಿಲೆಲ್ಲ ಅದು ಆಯಿಲ್ ಏನಾದ್ರು ಎಕ್ಸ್ಟ್ರಾ ಇದ್ದರೆ ಅದಕ್ಕೆ ಹೋಗುತ್ತೆ ಪೇಪರಿಗೆ ಅಂತ. ಈ ಥರ ಸ್ಪೂನಲ್ಲೇ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ. ನೋಡಿ, ಒಂದೊಂದನ್ನೇ ನೀಟಾಗಿ ಒಂದೊಂದನ್ನೇ ನಾನು ಬಾಣಲಿಗೆ ಹಾಕೋದಕ್ಕೆ ಹೋಗಲ್ಲ. ಸ್ಪೂನಲ್ಲಿ ಹಾಕಿದರೆ ಅದು ಬೆಂದ ಮೇಲೆ ಕಬಾಬೆಲ್ಲ ಬಿಡಿಯಾಗೇ ಆಗುತ್ತೆ. ನೋಡಿ, ಕಬಾಬ್ ರೆಡಿ ಆಗಿದೆ. ಚೋಟಾ ಕಬಾಬ್ ಒಂದು ಹಾಫ್ ಆನ್ ಅವರಲ್ಲಿ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮನೇಲಿ ಕಬಾಬ್ ಮಾಡಿದರೆ ನೋಡಿ, ಇವಾಗ ಕೈಗಳು ಹೇಗೆ ಬಂದು ಕಬಾಬ್ನ ಆ ಕಡೆ ಈ ಕಡೆ ತೆಗೆದುಕೊಳ್ತಾ ಇದೆ ಅಂತ. ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.